ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶುಕ್ರವಾರ ಆಗಸ್ಟ್ 28ನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ರಕ್ಷಾ ಬಂಧನ ಹಬ್ಬದ ಪ್ರಯುಕ್ತ ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತು ಬಿಡುಗಡೆ ಆಗ್ತಿರುವಂತದ್ದು. ಹಾಗೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಿದೆ, ಹಾಗೆ ಯಾರು ಹಣವನ್ನು ಪಡಿತಾರೆ, ಯಾರು ಪಡೆಯೋದಿಲ್ಲ, ಹಾಗೆ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಬಿಡುಗಡೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಸರಿಯಾದ ರೀತಿಯಲ್ಲಿ ಇನ್ನೂ ಕೂಡ ಹೋಗ್ತಾ ಇಲ್ಲ. ಹಾಗಾಗಿ ಆ ಒಂದು ಹಣನೂ ಕೂಡ ಇವತ್ತು ರಿಲೀಸ್ ಆಗ್ತಿರುವಂತದ್ದು. ಪೆಂಡಿಂಗ್ ಇದ್ದಂತಹ ಹಣನೂ ಕೂಡ ಇವತ್ತು ರಿಲೀಸ್ ಆಗ್ತಿದೆ. ಹಾಗೆ 32ನೇ ಕಂತಿನ ಹಣನೂ ಕೂಡ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇನ್ನೂ ತಲುಪಿಲ್ಲ. ಆ ಒಂದು ಹಣನೂ ಕೂಡ ಈಗ ಆಲ್ರೆಡಿ ಬಿಡುಗಡೆ ಆಗ್ತಿರುವಂತದ್ದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿನ ಕೊಟ್ಟಿರುವಂತದ್ದು. ಇನ್ನು ಯಾರ್ಯಾರಿಗೆ ಪೆಂಡಿಂಗ್ ಹಣ ಬಾಕಿ ಇದೆಯೋ ಆ ಒಂದು ಹಣನೂ ಕೂಡ ಇವತ್ತು ಬಿಡುಗಡೆ ಆದಷ್ಟು ಮಾಡಬೇಕು. ಹಾಗೆ ಅದರ ಜೊತೆಗೆ ಕೂಡ 32ನೇ ಕಂತಿನ ಹಣನೂ ಕೂಡ ಯಾರಿಗಿನ್ನೂ ಬಂದಿಲ್ವೋ ಆ ಒಂದು ಹಣನೂ ಕೂಡ ಇವತ್ತೇನಿದೆ ರಕ್ಷಾ ಬಂಧನ ದಿನ ಅವರ ಖಾತೆಗಳಿಗೆ ಹೋಗ್ಬೇಕು, ಫೈನಲ್ ಆಗಿ ಬಿಡುಗಡೆ ಮಾಡಬೇಕು ಅಂತ ಒಂದು ವ್ಯವಸ್ಥೆನ ಮಾಡ್ತಿರುವಂತದ್ದು. ಇವತ್ತು ಆಗಸ್ಟ್ 28ನೇ ತಾರೀಕು ಶುಕ್ರವಾರ ರಕ್ಷಾ ಬಂಧನ ಹಬ್ಬದ ಪ್ರಯುಕ್ತ ಯಾವ ಯಾವ ಜಿಲ್ಲೆಗಳಿಗೆ ಇವತ್ತು ಎಷ್ಟು ಕಂತುಗಳ ಹಣ ಫೈನಲ್ ಆಗಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗೆ ಫೈನಲ್ ಆಗಿ ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಇವತ್ತು 32ನೇ ಕಂತಿನ ಹಣದ ಜೊತೆಗೆ ಪೆಂಡಿಂಗ್ ಇದ್ದಂತಹ ಹಣನೂ ಕೂಡ ಬಿಡುಗಡೆ ಆಗ್ತಿರುವಂತದ್ದು. ಯಾವ್ಯಾವ ಜಿಲ್ಲೆ ಅಂತ ನೋಡೋಣ. ಬೆಳಗಾವಿ, ಕೊಪ್ಪಳ, ಬಾಗಲಕೋಟೆ, ಹಾವೇರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಯಚೂರು, ಚಾಮರಾಜನಗರ, ವಿಜಯಪುರ, ಮೈಸೂರು, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಬಳ್ಳಾಪುರ, ತುಮಕೂರು, ದಕ್ಷಿಣ ಕನ್ನಡ, ಉಡುಪಿ ಮತ್ತೆ ಉತ್ತರ ಕನ್ನಡ, ಕೊನೆಯದಾಗಿ ಧಾರವಾಡ, ಯಾದಗಿರಿ ಅಂತ ಹೇಳಿದ್ದಾರೆ. ಈ ಇಷ್ಟು ಜಿಲ್ಲೆಗಳಿಗೆ 32ನೇ ಕಂತಿನ ಹಣ ಏನು ಪೆಂಡಿಂಗ್ ಇತ್ತು ಆ ಹಣನೂ ಕೂಡ ಇವತ್ತು ಬಿಡುಗಡೆ ಆಗ್ತಿರುವಂತದ್ದು. ಅದರ ಜೊತೆಗೇನೆ 31ನೇ ಕಂತಿನ ಹಣ ಇನ್ನೂ ಕೆಲವೊಬ್ಬರಿಗೆ ಯಾರಿಗೂ ಬಂದಿಲ್ವೋ ಅಂತವರಿಗೂ ಕೂಡ ಇವತ್ತು ಫೈನಲ್ ಆಗಿ ಬಿಡುಗಡೆ ಆಗ್ತಿರುವಂತದ್ದು. ಕೆಲವರಿಗೆ 3 ಕಂತಿನ ಹಣ ಅಂದ್ರೆ 6,000 ಆಗಿರ್ಬೋದು, ಇನ್ನು ಕೆಲವರಿಗೆ 2 ಕಂತಿನ ಹಣ ಅಂದ್ರೆ 4,000 ಆಗಿರ್ಬೋದು, ಇನ್ನು ಕೆಲವರಿಗೆ 1 ಕಂತಿನ ಹಣ ಅಂದ್ರೆ 32ನೇ ಕಂತಿನ ಹಣ ಆಗಿದ್ರೆ 2,000 ಬಿಡುಗಡೆ ಆಗುತ್ತೆ. ಅವರ ಖಾತೆಗಳಿಗೆ ಈ ರೀತಿಯಾಗಿ ಬಿಡುಗಡೆ ಆಗುತ್ತೆ. ಯಾರ್ಯಾರಿಗೆ ಏನೇನು ಪೆಂಡಿಂಗ್ ಇತ್ತು ಆ ಒಂದು ಹಣ ಇವತ್ತು ಫೈನಲ್ ಆಗಿ ಬಿಡುಗಡೆ ಮಾಡ್ತಿದ್ದಾರೆ. ಆದಷ್ಟು ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ. ಹಾಗೆ ಅಕೌಂಟ್ ಸ್ಟೇಟಸ್ ಅನ್ನು ಕೂಡ ಚೆಕ್ ಮಾಡ್ತಾ ಇರಿ. ಯಾವ ಟೈಮಲ್ಲಿ ಆದ್ರೂ ನಿಮ್ಮ ಖಾತೆಗಳಿಗೆ ಈ ಒಂದು ಪೆಂಡಿಂಗ್ ಇದ್ದಂತಹ ಹಣ ಬರಬಹುದು. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರಾದ್ರೂ ಮರಣವನ್ನು ಹೊಂದಿದ್ರೆ ಅಂತವರನ್ನು ಈಗ ಆಲ್ರೆಡಿ ಲಿಸ್ಟ್ ಇಂದ ತೆಗೆದುಹಾಕಿದ್ದಾರೆ. ಹಾಗೆ GST ಮತ್ತು ಇನ್ಕಮ್ ಟ್ಯಾಕ್ಸ್ ನ ಯಾರು ಪೇ ಮಾಡ್ತಿದ್ರು ಅಂತವರನ್ನು ಕೂಡ ಲಿಸ್ಟ್ ಇಂದ ತೆಗೆದುಹಾಕಿದ್ದಾರೆ. ಹಾಗೆ ನಮ್ಮ ರಾಜ್ಯದವರನ್ನು ಬಿಟ್ಟು ಬೇರೆ ರಾಜ್ಯದವರು ಕೂಡ ನಮ್ಮ ರಾಜ್ಯದಲ್ಲಿ ಬಂದು ಈ ಒಂದು ಯೋಜನೆಯ ಅಡಿಯಲ್ಲಿ ಲಾಭವನ್ನು ಪಡಿತಿದ್ರು ಅಂತವರನ್ನು ಕೂಡ ಈಗ ಆಲ್ರೆಡಿ ಲಿಸ್ಟ್ ಇಂದ ತೆಗೆದುಹಾಕಿದ್ದಾರೆ. ಇಂಥವರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೊಡೋದನ್ನು ಬಂದ್ ಮಾಡಿದ್ದಾರೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರ್ಯಾರು ಅರ್ಹತೆಯನ್ನು ಪಡೆದಿರ್ತಾರೋ ಅಂತವರಿಗೆ ಮಾತ್ರ ಈ ಒಂದು ಯೋಜನೆಯ ಹಣ ಪಡೆಯೋಕೆ ಸಾಧ್ಯವಾಗುತ್ತೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ ನ್ಯೂಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ.